ಸ್ವಲ್ಪ ನಾವೇನು ನಿನ್ನೆ ಮೊನ್ನೆ ಸ್ಟಡಿ ಮಾಡಿದ್ದೀವಿ ಅದಕ್ಕಿಂತ ಹೆಚ್ಚು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ ಅಂತ ಇದನ್ನೆಲ್ಲವನ್ನು ತಗೊಂಡು ಇದೇನೆಂದರೆ ಒಂದು ಇತಿಹಾಸ ತೀರ್ಮಾನ. ಇದು ನೂರಾರು ವರ್ಷ ಮುಂದೆ ಇದು ಯಾರು ನಿಲ್ಲಿಸೋವಂಥದ್ದು ಅಥವಾ ತಾತ್ಕಾಲಿಕವಾಗಿ ಮಾಡೋದು ಮತ್ತು ಅದನ್ನು ನಾವು ಬಿಡೋದು ಅಂತ ಪ್ರಶ್ನೆ ಇಲ್ಲ. ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಮುಂದುವರಿಲಿ, ಇನ್ನೊಂದು ಸರ್ಕಾರ ಬರಲಿ, ಡೆಮಾಕ್ರಸಿನಲ್ಲಿ ನಾವು ಯಾವುದನ್ನು ನಾವು ಸುಮ್ಮನೆ ರಾಜಕೀಯವಾಗಿ ಹೇಳ್ಬೋದು, ನಾವೇ 50 ವರ್ಷ ಇರ್ತೀವಿ, 30 ವರ್ಷ ಇರ್ತೀವಿ ಅಂತ. ಏನೇನಾಗಬೇಕೋ ಜನರ ತೀರ್ಮಾನ. ಯಾರೇ ಇದ್ರೂ ಈ ಒಂದು ಭಾವನಾತ್ಮಕವಾದಂಥ, ಧಾರ್ಮಿಕವಾದಂಥ, ಇತಿಹಾಸವ ಇರ್ತಕ್ಕಂಥ ಈ ಗಂಗಾ ಆರತಿಯನ್ನು, ಕಾವೇರಿ ಆರತಿ ಹೀಗೆ ನಾವು ಮಾಡೋವಂಥ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ರೆ ಇದು ನಿಲ್ಲುವಂಥ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಸಾಕಷ್ಟು ಇದ್ರ ಬಗ್ಗೆ ಡಿಸ್ಕಷನ್ ಆಗಬೇಕಾಗುತ್ತೆ. ಇನ್ನೊಂದಷ್ಟು ಮಾಹಿತಿ ಬೇಕಾದರೆ ಇಲ್ಲಿಂದ 4 ಜನ ಅಧಿಕಾರಿಗಳನ್ನು ಕಳಿಸಿ ತರಿಸ್ಬೇಕಾಗುತ್ತೆ. ಇದೆಲ್ಲವನ್ನು ಸಹ ತರಿಸಿ ಬಹುಶಃ ಸೂಕ್ತವಾದಂಥ ತೀರ್ಮಾನವನ್ನು ಬೆಂಗಳೂರಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಉಪಮುಖ್ಯಮಂತ್ರಿಗಳು ಇದನ್ನು ಸಂಪೂರ್ಣವಾಗಿ ಅವರೇ ಹ್ಯಾಂಡಲ್ ಮಾಡ್ತಾ ಇರೋದ್ರಿಂದ, ಅವರೇ ನೀರಾವರಿ ಸಚಿವರು ಇರೋದ್ರಿಂದ ಅಂತಿಮವಾಗಿ ಘೋಷಣೆ ಮಾಡ್ತಾರೆ. ಕಾವೇರಿ ಆರತಿ ಆದ್ಮೇಲೆ ಅದು ಕೂಡ ಒಂದು ಆ ಸ್ಥಳನೂ ಕೂಡ ಒಂದು ಕ್ಷೇತ್ರ ರೀತಿ ಆಗುತ್ತೆ, ಟೂರಿಸಂ ಪ್ಲೇಸ್ ಕೂಡ ಆಗುತ್ತೆ. ಆ ರೀತಿ ಏನಾದರೂ ಅದನ್ನ ಮುಂದೆ ಅಭಿವೃದ್ಧಿ ಪಡಿಸ್ತಕ್ಕಂಥ ಯೋಚನೆ? ಹೌದು. ಈಗಾಗಲೇ ನಾವು KRS ಅನ್ನ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ ಅಂತಾರಾಷ್ಟ್ರ ಮಟ್ಟಕ್ಕೆ. ಬೃಂದಾವನವನ್ನು ಅಪ್ಗ್ರೇಡ್ ಮಾಡ್ತಾ ಇರೋದ್ರಿಂದ ಆ ಸಂದರ್ಭದಲ್ಲೇ ಸಹ ಇದನ್ನೂ ಸಹ ಒಂದು ಯಾವ ಸ್ಥಳದಲ್ಲಿ ಮಾಡಬೇಕು, ಆ ಸ್ಥಳಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು, ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಸಾಕಷ್ಟು ಇದು ನಾವಿಲ್ಲಿ ಏನು ಅಧ್ಯಯನ ಮಾಡಿದ್ದೀವಿ ಮತ್ತು ಏನು ನಿಮ್ಮ ಜೊತೆ ನಾವು ಶೇರ್ ಮಾಡ್ಕೊತಾ ಇದ್ದೀವಿ, ಇದಿಷ್ಟಕ್ಕೆ ಮುಗಿಯಲ್ಲ. ಇದು ಸ್ವಲ್ಪ ಭಾಳ ಸುದೀರ್ಘವಾದಂಥ ಒಂದು ಚರ್ಚೆ ಆಗಬೇಕಾಗುತ್ತೆ. ಇದೆಲ್ಲ ಇತಿಹಾಸ ಪೂರ್ವಕವಾದಂಥದ್ದು ಒಂದು ತೀರ್ಮಾನ ಆಗಬೇಕು, ಪ್ರಾರಂಭ ಆಗಬೇಕು ಅಂತ ಅಂದರೆ ಇದೊಂದು ಸ್ವಲ್ಪ ಕನ್ಸ್ಟ್ರಕ್ಟಿವ್ ಆಗಿ ನಾವು ಚರ್ಚೆ ಮಾಡಿ ತೀರ್ಮಾನ ತಗೋಬೇಕಾಗುತ್ತೆ. ಸ್ವಲ್ಪ ಬೆಂಗಳೂರಿನಲ್ಲಿ 1-4 ಸಲ ಸಿಟ್ಟಿಂಗ್ ಕೂರಬೇಕಾಗತ್ತೆ. ಅದನ್ನೆಲ್ಲ ಈಗ ನಮ್ಮ ನೀರಾವರಿ ಇಲಾಖೆನ ಅಡ್ವೈಸರ್ ಆಗಿ ನಮ್ಮ ಜಯಪ್ರಕಾಶ್ ಗೌಡ್ರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದಂಥ ನೀರಾವರಿ ಸಚಿವರ ಜೊತೆ, ನಮ್ಮಗಳ ಜೊತೆ, ಅಧಿಕಾರಿಗಳ ಜೊತೆ ಕೂರ್ತಿ ಚರ್ಚೆ ಮಾಡಿ ನಮ್ಮ ಆಬ್ಜೆನ್ಸಲ್ಲಿ, ನಮ್ಮ ಪ್ರೆಸೆನ್ಸಲ್ಲಿ ಎಲ್ಲ ಚರ್ಚೆ ಮಾಡಿ ಒಂದು ರೂಪರೇಷೆಯನ್ನು ಫೈನಲೈಸ್ ಮಾಡ್ತಾರೆ. ನಾನು ಇವತ್ತು ಏನು ಹೇಳಲಿಕ್ಕಾಗಲ್ಲ. ನಮ್ಮೆಲ್ಲ ಆಸೆ ದಸರಾ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ನಾವು ತುರ್ತಾಗಿ ಬಂದು ಇದೆಲ್ಲ ಮಾಡ್ತಾ ಇದ್ದೀವಿ. ಬಹುಶಃ ಅದಕ್ಕೇನೆ ಮಾಡಬೇಕು ಅಂದ್ಕೊಂಡು ಬಂದಿದ್ದೀವಿ. ಬಹುಶಃ ನನಗೆ ದಸರಾದೊಳಗಡೆ ಫೈನಲ್ ಆಗಿ ನಾವೆಲ್ಲವನ್ನೂ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಏನಾದ್ರೂ ಈ ವರ್ಷ ಒಂದು ಸಾಂಕೇತಿಕವಾಗಿ ವಿತೌಟ್ ಪ್ರಿಪ್ರೇಷನ್ ಇಲ್ಲಿಂದ ಒಂದು ಟೀಮನ್ನು ಕರೆಸಿ ಒಂದು ಮಾಡೋ ಅಂಥದ್ದನ್ನು ಸಾಧ್ಯನಾ ಅಂತ ಯೋಚನೆ ಮಾಡಬೇಕು. ಅದಾದಮೇಲೆ ಇಲ್ಲಿಯ ಗಂಗಾರತಿ ಏನು ಮಾಡ್ತಾ ಇದ್ದಾರೆ ಇವ್ರೂ ಸಹ ಸ್ಪೇರ್ ಇರ್ತಾರೆ, 7 ಜನ 5 ಜನ, ಅವ್ರನ್ನ ಟ್ರೈನಿಂಗ್ ಕೊಡಬೇಕಾಗುತ್ತೆ ತಿಂಗಳಾನ್ಗಟ್ಲೆ. ಅದಾದಮೇಲೆ ಅವ್ರಿಗೇನಾದ್ರು ಆಕಸ್ಮಿಕವಾಗಿ ಆರೋಗ್ಯ ವ್ಯತ್ಯಾಸ ಆದಾಗ ಇನ್ನು 4 ಜನ ಎಕ್ಸ್ಟ್ರಾ ಇರಬೇಕಾಗುತ್ತೆ. ಇದೆಲ್ಲ ನಾವು ಸಾಕಷ್ಟು ಇಲ್ಲಿಂದ ಟೀಮ್ ಕರೆಸ್ಕೊಂಡು ಟ್ರೈನಿಂಗ್ ಕೊಟ್ಟು ಅಲ್ಲಿ ಯಾರು ಆಸಕ್ತಿ ಇದೆ ಇದ್ರ ಬಗ್ಗೆ ಅವರನ್ನು ಟೀಮ್ ಮಾಡಿ ಇದೆಲ್ಲ ಮಾಡಬೇಕಾಗತ್ತೆ. ಬಟ್ ನೀವು ಹೇಳ್ದಂಗೆ ದಸರಾದಲ್ಲಿ ಈಗ ಭಾಳ ಮಾಡಲೇಬೇಕು ಅಂತೇಳಿ DCM ಅವರು 2-3 ಬಾರಿ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇರೋದ್ರಿಂದ ಸಾಂಕೇತಿಕವಾಗಿ ಏನಾದ್ರು ಒಂದು ಪ್ಲೇಸಲ್ಲಿ ಮಾಡಿ ಆಮೇಲೆ ಅದನ್ನೆಲ್ಲ ಪೂರ್ತಿ ಕನ್ಸ್ಟ್ರಕ್ಟಿವ್ ಆಗಿ ಮಾಡೋಂಥದ್ದು. ಅದನ್ನೆಲ್ಲ ನಾನು ಇವತ್ತು ಫೈನಲೈಸ್ ಮಾಡೋಕ್ಕಾಗಲ್ಲ. ಇದನ್ನು ನೋಡಪ್ಪ, ನೀರಾವರಿ ಇಲಾಖೆನೇ ಇದು ಮೇಜರಾಗಿ ತಗೋತಾರೆ. ಆ ಕ್ಷೇತ್ರದ ಶಾಸಕರು ಇದ್ದಾರೆ, ನಾವೆಲ್ಲ ಜಿಲ್ಲೆ ಕಾವೇರಿ ಅಚ್ಚುಕಟ್ಟಿನ ಶಾಸಕರೆಲ್ಲ ಇದ್ದೀವಿ. ಇದನ್ನು ಒಂದು ಸ್ವಲ್ಪ ನನಗೆ ಇನ್ನೂ ಅನೇಕ ಕನ್ಫ್ಯೂಷನ್ ಇದೆ, ಇನ್ನೂ ಒಂದಷ್ಟು ಮಾಹಿತಿ ಬೇಕಾಗಿದೆ, ಇದೆಲ್ಲ ಇರೋದ್ರಿಂದ. ಬಟ್ ನಾವಿಲ್ಲಿ ತೀರ್ಮಾನವನ್ನು ಘೋಷಣೆ ಮಾಡ್ತಕ್ಕಂಥದ್ದು ಪ್ಲೇಸ್ ಇದೆ. ನೋಡೋಣ, ಅವಶ್ಯಕತೆ ಇದ್ದರೆ ಈಗಾಗಲೇ 2 ಸಲ ಬಂದು ಹೋಗಿದ್ದಾರೆ.